ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಂಡೇ ಎಪಿಸೋಡ್ ಹೇಗಿತ್ತು? ಸಂಡೇ ಫನ್ ಡೇ ಆಗಿತ್ತಾ ಅಲ್ಲ ಎಮೋಷನ್ ಡೇ ಆಗಿತ್ತಾ ಅಂತ ಮಾತಾಡೋಣ. ಸಾಟರ್ಡೆ ಎಪಿಸೋಡ್ ಅಲ್ಲಿ ಹೇಳಿದ್ದೆ ಮೊದಲೇ ಸೇವ್ ಆಗಿದ್ದು ಸಂಗೀತ ಅವರಂತ. ಅದೇ ರೀತಿ ಈ ಸಂಡೇ ಎಪಿಸೋಡ್ ಸ್ಟಾರ್ಟ್ ಆದ್ಮೇಲೆ ಮೊದಲೇ ಸೇವ್ ಮಾಡಿ ಶ್ರುತಿ ಮೇಡಮ್ ಅವರು ಸಂಗೀತ ಅವ್ರನ್ನ ಆ ಸಂಗೀತ ಶೋ ಸೇವ್ ಮಾಡಿದ್ಮೇಲೆ ಅಲ್ಲಿಗೆ ಆ ಡೇ ಮುಗೀತು. ಮತ್ತೆ ಸಂಡೇ ಎಪಿಸೋಡ್ ಹೇಗಿತ್ತಂದ್ರೆ ಮೊದಲೇದಾಗೆ ಸ್ಟಾರ್ಟ್ ಮಾಡ್ತೀನಿ. ಸಂಗೀತ ಅವರು ರೋಸ್ ಕೊಟ್ಟು ತುಕಾಲಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂತಾರೆ, ಇನ್ಮೇಲೆ ನಾವು ಚೆನ್ನಾಗಿರೋಣ, ಇದೆಲ್ಲ ಕಿತ್ತಾಡೋದು ಬೇಡ, ಜಗಳ ಆಡೋದು ಬೇಡ, ಚೆನ್ನಾಗಿರೋಣ ಅಂತ ಹೇಳ್ತಾರೆ. ಬಟ್ ತುಕಾಲಿ ಅವರು ಕೂಡ ಒಂದು ಎಮೋಷನ್ ಡೈಲಾಗ್ ಹೇಳ್ತಾರೆ, ಇಷ್ಟು ದಿನ ಹೆಂಗೋ ಇದೀವಿ, ನೀವ್ ಹೇಳ್ತಾ ಇದ್ರಲ್ಲ ಒಬ್ಬ ವ್ಯಕ್ತಿನ ಹೊರಗಡೆ ಹೇಳ್ದ್ಮೇಲೆ ನಾನು ವೇಟ್ ಮಾಡ್ತೀನಿ, ನಿಮ್ಮನ್ನ ನೋಡಕ್ಕೇನೆ ಇಷ್ಟ ಪಡಲ್ಲ ಅಂತ. ಆದ್ರೆ ನಾವು ಯಾರನ್ನಾದ್ರೆ ಅತಿ ಹೆಚ್ಚಾಗಿ ಹೇಟ್ ಮಾಡ್ತೀವೋ ಅವ್ರನ್ನ ತುಂಬಾ ಇಷ್ಟ ಆಗಿರ್ತಾರಂತ ತುಕಾಲಿ ಅವರು ಕೂಡ ಹೇಳ್ತಾರೆ. ಆದ್ಮೇಲೆ ಗಾರ್ಡನ್ ಏರಿಯಾದಲ್ಲಿ 2 ಬ್ಯಾಚ್ ಆಗ್ತವೆ, ಒಂದು ವಿನಯ್ ಬ್ಯಾಚ್, ಒಂದು ಸಂಗೀತ ಬ್ಯಾಚ್ ಅಂತಾನೆ ಹೇಳ್ಬೋದು. ಆ ಬ್ಯಾಚ್ ಅಲ್ಲಿ ತುಕಾಲಿ ಸಂತೋಷ್, ಒತ್ತೂರ್ ಸಂತೋಷ್, ಪ್ರತಾಪ್, ಸಂಗೀತ ಒಂದು ಕಾರ್ನರ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಸಿರಿ ಮೇಡಮ್ ಇದ್ ನೋಡಿ ಈ ಫೋಟೋ ನೋಡಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇನ್ನೊಂದು ಕಾರ್ನರ್ ಅಲ್ಲಿ ನಮ್ರತಾ ಮತ್ತು ವಿನಯ್, ಮೈಕಲ್ ಇವರು ಕುತ್ಕೊಂಡಿರ್ತಾರೆ. ಆ ಕಾನ್ವರ್ಸೇಷನ್ ಅಲ್ಲಿ ಮತ್ತೆ ಅದೇ ರಾಗ ಮತ್ತೆ ಅದೇ ತಾಳ ಅಂತ ಹೇಳ್ಬೋದು ವಿನಯ್ ಅವ್ರದ್ದು. ಏನಕ್ಕಂದ್ರೆ ವಿನಯ್ ಅವರು ಮತ್ತೆ ಸಂಗೀತ ಟಾಪಿಕ್ ತಗೊಂಡ್ಬರ್ತಾರೆ, ಬಟ್ ಡೈರೆಕ್ಟ್ ಆಗಿ ಹೆಸರು ಹೇಳಲ್ಲ, ಅವ್ರ ಬಗ್ಗೆ ಮಾತಾಡ್ತಾರಲ್ಲಿ. ನಮ್ರತಾ ಹತ್ರ ಇದಕ್ಕಿಂತ ಮುಂಚೆ ಟೋನ್ ಹೇಗಿತ್ತು, ಇವಾಗ ಹೇಗಿದೆ ಅವ್ರದ್ದು ಅಂತ, ಅಂದ್ರೆ ಹೆಸರು ಹೇಳಲ್ಲ, ಕಾನ್ವರ್ಸೇಷನ್ ಅದೇ ಬರುತ್ತೆ. ಬಟ್ ನಮ್ರತಾ ಗೊತ್ತಲ್ಲ, ಯಾವತ್ತೂ ಚಮಚಗಿರೇನೆ, ಚಮಚನ ಹೇಳ್ಬೋದು ಅವರು. ಏನಕ್ಕಂದ್ರೆ ಎಷ್ಟೇ ಸಹಾಯ ಮಾಡಿದ್ರೆ, ಸಪೋರ್ಟ್ ಮಾಡಿದ್ರು ಅವ್ರು ವಿನಯ್ ಗ್ಯಾಂಗ್ ಅಲ್ಲೇ ಇರ್ತಾರಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಅದನ್ನೇ ಹೇಳ್ತಾರೆ. ಬಟ್ ಇದೆಲ್ಲ ಆದ್ಮೇಲೆ ತುಕಾಲಿ ಅವರು ಬರ್ತಾರೆ. ತುಕಾಲಿ ಅವ್ರ ಹತ್ರ ಬಂದ್ಮೇಲೆ ವಿನಯ್ ಮತ್ತೆ ಅದನ್ನೇ ಸಪರೇಟ್ ಮಾಡಕ್ ನೋಡ್ತಾ ಇರ್ತಾರೆ ಸಂಗೀತದಿಂದ ಬೇರೆಯವ್ರನ್ನ. ಈಗ ತುಕಾಲಿ ಅವ್ರು ಹೇಳ್ತಾರೆ, ನೀವೆಲ್ಲ ಸರಿ ಹೋಗ್ಬಿಟ್ಬಿಡಪ್ಪ, ಚೆನ್ನಾಗ್ ಹೋಗ್ಬಿಟ್ರಲ್ಲ ಅಂತ ವಿನಯ್ ಹೇಳ್ತಾನೆ. ಇಲ್ಲ, ಅವರೇ ರೋಸ್ ಕೊಟ್ಟು ಕ್ಷಮೆ ಕೇಳಿದ್ಮೇಲೆ ನಾನು ಅದನ್ನ ಒಪ್ಕೊಳ್ಳಬೇಕು ತಾನೆ, ಅದನ್ನ ಡಿಸ್ಕಸ್ ಮಾಡಕ್ ಆಗಲ್ಲ ಅಂತ ಹೇಳಿ ತುಕಾಲಿ ಅವ್ರು ಎಲ್ಲ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಹೇಳಿದ್ರು ಅನ್ಸುತ್ತೆ ಆ ಸಿಚುವೇಶನ್ ನಲ್ಲಿ. ಅದಾದ್ಮೇಲೆ ಹೇಳ್ತಾರೆ ವಿನಯ್ ಅವರು, ನಿನ್ಗೆ ರೋಸ್ ಕೊಟ್ಟರೆ ನನಗೆ ಅವ್ರ ಹೃದಯ ಕಿತ್ತು ಕೈಯ ಕೊಟ್ಟರು ಸಾರಿ ಕ್ಷಮಿಸ್ಬಿಡು, ಚೆನ್ನಾಗಿರಲ್ಲ ಅಂದ್ರು ಆ ಹೃದಯ ತುಳಿದು ಹೊರಗೆ ಹೋಗ್ಬಿಡ್ತೀನಿ, ಅವ್ರ ಹತ್ರ ಚೆನ್ನಾಗಿರಲ್ಲ, ನಾನು ಟಾಕ್ಸಿಕ್ ಇಂದ ನಾನು ದೂರ ಇರ್ತೀನಿ ಅಂತ ಹೇಳ್ತಾರೆ. ಏನಕ್ಕೆ ಇಷ್ಟು ಆಶವಾಗಿ ಮಾತಾಡ್ತಾರೆ, ವೈಲ್ಡ್ ಆಗಿ ಮಾತಾಡ್ತಾರೆ ಅಂತ ಅರ್ಥನೇ ಆಗಲ್ಲ. ಏನಕ್ಕಂದ್ರೆ ಒಬ್ಬ ವ್ಯಕ್ತಿಗೆ ಖಂಡಿತ ಅವ್ರಿಗೆ ಕ್ಷಮೆ ಅಂದಿರುತ್ತೆ. ಅವ್ರು ನಮ್ಮ ಹತ್ರ ಬಂದು ಸಾರಿ ಕೇಳಿದಾಗ ಅವ್ರ ಹತ್ರ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಅದೊಂದು ವ್ಯಕ್ತಿತ್ವ ತೋರಿಸುತ್ತೆ. ಬಟ್ ಇದೆಲ್ಲ ತುಂಬಾ ನೆಗೆಟಿವ್ ಆಗಿ ತುಂಬಾ ಪರ್ಸನಲ್ ಆಗಿ ತಗೊಂತಾರೆ ಅನ್ಸುತ್ತೆ. ಏನಕ್ಕಂದ್ರೆ ಬಿಗ್ ಬಾಸ್ ಮನೆ ಖಾಲಿ ಆದ್ಮೇಲೆ ಅವ್ರು ಅಲ್ಲಿ ಯಾರು ಒಬ್ರಿಗೊಬ್ರು ಪರಿಚಯ ಇರಲ್ಲ. ಆ ರೀತಿಯಾಗಿ ಅವ್ರ ಹೃದಯ ಕಿಟ್ಕೊಟ್ರು ನಾನು ತುಳಿದು ಹೋಗ್ತೀನಿ ಅನ್ನೋ ಸ್ಟೇಟ್ಮೆಂಟ್ ತುಂಬಾ ರಾಂಗ್ ಅನ್ಸುತ್ತೆ ಹೊರಗಡೆ ನೋಡಿದ ಪ್ರೇಕ್ಷಕರಿಗೆ. ಇದೆಲ್ಲ ಆದ್ಮೇಲೆ ಮತ್ತೆ ಸಂಡೇ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ್ಮೇಲೆ ಗೊತ್ತಲ್ಲ, ಶುಭ ಪುಂಜ ಮತ್ತು ಶೈನ್ ಶೆಟ್ಟಿ ಅವರು ಬರ್ತಾರೆ. ಈ ಎಪಿಸೋಡ್ ಹೇಗಿತ್ತಂದ್ರೆ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಸುದೀಪ್ ಸರ್ನ ಬಹಳ ಜನ ಮಿಸ್ ಮಾಡ್ಕೊಂಡಿದ್ರು ಅನ್ಸುತ್ತೆ. ಏನಕ್ಕಂದ್ರೆ ಅಷ್ಟೊಂದು ಏನೋ ಬಿಗ್ ಬಾಸ್ ನಡೆಸಬೇಕಾಗಿತ್ತು, ಒಂದು ಫನ್ ಕ್ರಿಯೇಟ್ ಮಾಡ್ಬೇಕಾಗಿತ್ತು, ಟಾಸ್ಕ್ ಮಾಡಬೇಕಾಗಿತ್ತು ಅಂತ ಈ ರೀತಿ ಎಲ್ಲ ಹೋಗ್ತಾ ಇರುತ್ತೆ. ಎಲ್ಲೇನೂ ಅಷ್ಟು ಫನ್ ಕ್ರಿಯೇಟ್ ಆಗಿಲ್ಲ. ಅಷ್ಟೊಂದು ಟಾಕ್ಸಿಕ್ ಅಂದ್ರೆ ಈಗ ಒಂಥರ ಎಮೋಷನ್ ಇಲ್ಲ ಕ್ಯೂರಿಯಾಸಿಟಿ ಅನ್ನೋದು ಎಪಿಸೋಡ್ ಕಾಣದೇ ಇಲ್ಲ, ಏನಾಗುತ್ತೆ ಅಂತ. ಬಟ್ ಸುದೀಪ್ ಸಾರೇ ಬಹಳ ಜನ ಮಿಸ್ ಮಾಡ್ಕೊಂಡಿರ್ತೀರ. ಮತ್ತೆ ಯಾರ್ಯಾರು ಮಿಸ್ ಮಾಡ್ಕೊಂಡಿರ ಅಂತ ಕಮೆಂಟ್ ಮಾಡಿ. ಇನ್ನ ಸಂಡೇ ಶೈನ್ ಶೆಟ್ಟಿ ಮತ್ತು ಶುಭ ಪುಂಜ ಬಂದವರ ಮೇಲೆ ಸ್ವಲ್ಪ ಕಾಮಿಡಿ ಆಗಿ ಹೋಗುತ್ತೆ ಅನ್ಸ್ಬೋದು. ಅವ್ರ ಕೆಲ ಟಾಸ್ಕ್ ಆಡಿಸ್ತಾರೆ. ಈ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ಮೊದಲೇದಾಗಿ ಹೇಳ್ಬೇಕಂದ್ರೆ ಡಾನ್ಸ್ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಅನ್ಬೋದು. ಏನಕ್ಕಂದ್ರೆ ಅಲ್ಲಿ ಪೇರ್ ಕೊಡಲ್ಲ, ಬೇರೆ ಅಪೋಸಿಟ್ ಪೇರ್ ಎಲ್ಲ ಕೊಡ್ತಾರೆ. ತುಕಾಲಿ ಮತ್ತು ಸಂಗೀತ ಡ್ಯಾನ್ಸ್ ಮಾಡಿದಾಗ ತುಂಬಾ ಫನ್ ಆಗಿತ್ತು. ಆಮೇಲೆ ವರ್ತೂರು ಮತ್ತು ಪ್ರತಾಪ್ ಟಾಸ್ಕ್ ಕೊಡ್ತಾರೆ. ಆಮೇಲೆ ಇನ್ನೊಂದು ಇಲ್ಲಿ ವಿಶೇಷ ಮೆನ್ಷನ್ ಮಾಡೋಕಾಗಿದೆ, ತನಿಷಾ ಮತ್ತು ಶೈನ್ ಶೆಟ್ಟಿ ಡ್ಯಾನ್ಸ್ ಮಾಡಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಸಿರಿ ಮೇಡಮ್ ಮತ್ತೆ ಕಾರ್ತಿಕ್ ಅವರ ಡ್ಯಾನ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು. ನಾಮಿನೇಷನ್ಸ್ ವಿಷಯ ಬಂದಾಗ ಮೊದಲೇನೆ ಹೇಳಿದ್ದೆ, ಒಂದು ಟಾಸ್ಕ್ ಕೊಡ್ತಾರೆ, ಕೆಮಿಕಲ್ ವಾಟರ್ ಅಲ್ಲಿ ವಾಟರ್ ಹಾಕ್ಬೇಕು, ಇಲ್ಲ ಒಂದು ಕಾರ್ಸ್ ಬರುತ್ತೆ, ಇಲ್ಲ ಒಂದು ಡ್ರಾಯಿಂಗ್ ಅಲ್ಲಿ ಬರುತ್ತೆ ಅಂತ. ಸೇಮ್ ಆಸ್ ಇಟ್ ಇಸ್ ಅದನ್ನೇ ಇತ್ತು. ಮೊದಲೇದಾಗಿ ಎಲಿಮಿನೇಷನ್ ರೌಂಡ್ ಬಂದಾಗ ಸೇವ್ ಮಾಡಿದ್ದು ಮೊದಲೇದಾಗಿ ಪ್ರತಾಪ್ ಅವ್ರನ್ನ ಈ ಎಪಿಸೋಡ್ ಅಲ್ಲಿ. ಇದಕ್ಕಿಂತ ಮುಂಚೆ ಸಂಗೀತ ಸೇವ್ ಮಾಡಿದ್ರು. ಹೇಳ್ದಲ್ಲ 3-4 ಬೌಲ್ ಅಲ್ಲಿ ಕೆಮಿಕಲ್ ವಾಟರ್ ಹಾಕಿರ್ತಾರೆ. ಆ ಕೆಮಿಕಲ್ ವಾಟರ್ ಅಲ್ಲಿ ಯಾರ ಕಲರ್ ಆದ್ರೆ ಚೇಂಜ್ ಆಗಲ್ಲೋ ಅವರು ಸೇವ್ ಆಗಿರ್ತಾರೆ. ರೆಡ್ ಕಲರ್ ಬಂದ್ರೆ ಹಾಗೇನೆ ನಾಮಿನೇಷನ್ ಮುಂದುವರಿತಾರೆ ಅಂತ ಟಾಸ್ಕ್ ಅದು. ಈ ಟಾಸ್ಕ್ ಅಲ್ಲಿ ಮೊದಲೇದಾಗಿ ಎಲ್ಲರೂ ಕೇಳ್ತಾರೆ ಯಾರು ಸೇವ್ ಆಗ್ತಾರೆ ಅಂತ. ಎಲ್ಲರೂ ಅಂತಲ್ಲ, ಅವ್ರು ಕೇಳಿದಾಗ ವರ್ತೂರ್ ಅವರೆಲ್ಲ ನಾನೇ ಸೇವ್ ಆಗ್ತಾರೆ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿತ್ತು. ಬಟ್ ಆ ಕಾನ್ಫಿಡೆಂಟ್ ಎಲ್ಲ ಲಾಸ್ ಆಯ್ತು ಅನ್ಸುತ್ತೆ. ಸೇವ್ ಮಾಡಿದ್ದೆ ಪ್ರತಾಪ್ ಅವ್ರನ್ನ. ನೀವು ತಿಳ್ಕೊಳ್ಳಿ, ನಾ ಮೊದಲೇ ಹೇಳಿದ್ದೆ ವೋಟಿಂಗ್ ಲಿಸ್ಟ್ ಯಾವ ರೀತಿ ಇದೆ ಅಂತ. ಮೊದಲೇ ಸಂಗೀತ ಸೇವ್ ಆದ್ರು, ಆಮೇಲೆ ಪ್ರತಾಪ್ ಸೇವ್ ಆದ್ರು, ಈಗ 3rd ಪ್ಲೇಸ್ ಅಲ್ಲಿ ವರ್ತೂರ್ ಅವರು ಸೇವ್ ಆಗ್ತಾರೆ. ಇದೇ ರೀತಿ ವೋಟಿಂಗ್ ಲಿಸ್ಟ್ ಬಂದಿದೆ ಅಂತ ಕೆಲವರ ಅನ್ಸಿಕೆ, ಅದೇ ರೀತಿ ಸೇವ್ ಮಾಡಿದಾರೆ ಅಂತ ಅನ್ಸುತ್ತೆ. ಬಟ್ ಸುದೀಪ್ ಸರ್ ಬಂದಿದ್ರೆ ಈ ಈಕ್ವೇಶನ್ ಏನಿದೆ, ಈ ಸೆಗ್ಮೆಂಟ್ ಏನಿದೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅದಾದ್ಮೇಲೆ ಹೇಳ್ದಲ್ಲ ಫನ್ ಟಾಸ್ಕ್ ಮಾಡ್ತಾರೆ. ಅಂದ್ರೆ ವರ್ತೂರ್ ಅವರು ಮತ್ತು ಸಂತೋಷ್ ಅವರು ಮತ್ತು ತುಕಾಲಿ ಅವರು ಒಂದು ಫನ್ ಟಾಸ್ಕ್ ಕ್ರಿಯೇಟ್ ಮಾಡ್ತಾರೆ. ಅಷ್ಟೊಂದು ವರ್ಕೌಟ್ ಆಗಿಲ್ಲ ಅನ್ಸುತ್ತೆ. ಇನ್ನೊಂದು ಬಂದ್ಬಿಟ್ಟು ವಾಟರ್ ಟಾಸ್ಕ್, ಅಂದ್ರೆ ಚೆನ್ನಾಗಿರೋ ಕಿತ್ತಾಡೋರು ಚೆನ್ನಾಗಿರ್ಬೇಕು, ಆ ರೀತಿ ಟಾಸ್ಕ್ ಕೊಡ್ತಾರೆ.
ಕಿತ್ತಾಡೋದಂದ್ರೆ ಗೊತ್ತಲ್ಲ, ಸಂಗೀತ ವಿನಯ್ ಅವ್ರಿಗೆ ಕಿತ್ತಾಡ್ತಾ ಇದ್ರು, ಅವ್ರಿಗೆ ಒಬ್ರಿಗೊಬ್ರು ಹೋಳ್ಕೋಬೇಕು. ನೀನು ಈ ಕ್ಯಾರೆಕ್ಟರ್ ಚೆನ್ನಾಗಿದೆ, ನೀನು ಒಳ್ಳೆಯವನು, ಒಳ್ಳೆಯವನು, ನೀನು ತುಂಬಾ ಒಳ್ಳೆಯವನು, ನನಗೆ ವಿನಯ್ ಇಷ್ಟ ಅಂದ್ರೆ ಈ ರೀತಿ ಕಾನ್ವರ್ಸೇಷನ್ ಆಗುತ್ತೆ ಅಲ್ಲಿ. ಆ ಕಾನ್ವರ್ಸೇಷನ್ ಅಲ್ಲಿ ಎಲ್ಲ ಒಂದ್ ಕಡೆ ಸ್ವಲ್ಪ ಶಾರ್ಟ್ ಔಟ್ ಆಗುತ್ತೆ ಅನ್ಸುತ್ತೆ ಸಂಗೀತ ಅವ್ರು ಮಾತ್ರ. ಬಟ್ ವಿನಯ್ ಅವ್ರು ಮಾತ್ರ ಅವ್ರ ಆಟಿಟ್ಯೂಡ್, ಅವ್ರ ಕ್ಯಾರೆಕ್ಟರ್ ಯಾವಾಗಲೂ ಹಂಗೆ ಇರುತ್ತೆ, ಅದು ಅವ್ರ ವ್ಯಕ್ತಿತ್ವ. ಬಟ್ ಎಲ್ಲೋ ಒಂದ್ ಕಡೆ ಅವರು ಕಾನ್ವರ್ಸೇಷನ್ ಆದಾಗ ಶೈನ್ ಶೆಟ್ಟಿ ಅವ್ರು ಅಂತಾರೆ, ನೀವ್ ಹೀಗೆ ಮುಂದುವರೆದಾಗ ಇಬ್ರು ಲವ್ ಮಾಡ್ಬಿಡ್ತಾರೆ 20 ದಿನ ಒಳಗಡೆ ಅಂತ. ಸಂಗೀತ ಅವರೊಂದು ಟಾಕ್ ಕೊಡ್ತಾರೆ, ಇವಾಗಿಂದ ನಾವು ಚೆನ್ನಾಗಿರ್ಬೇಕಂತ, ಅದಕ್ಕಿಂತ 23 ದಿನ ಟೈಮ್ ಇದೆ, ಚೆನ್ನಾಗಿರ್ಬೋದು ಅಂತ ವಿನಯ್ ಅವ್ರು ಕೊಡ್ತಾರೆ. ಬಟ್ ಇಬ್ರು ಹಗ್ ಮಾಡಿದ್ಮೇಲೆ ಎಲ್ಲೋ ಒಂದ್ ಸ್ವಲ್ಪ ಕೂಲ್ ಆಗಿದೆ ಅಂತ ಅನ್ಸಲ್ಲ, ಅದು ಒಳಗಡೆನೆ ಬೆಂಕಿ ಹಂಗಿರುತ್ತೆ, ಹೊಗೆ ಆಡ್ತಾನೆ ಇರುತ್ತೆ. ಇನ್ನು ಅದಾದ್ಮೇಲೆ ತುಕಾಲಿ ಅವರು ಮತ್ತು ಒತ್ತು ಸಂತೋಷ್ ಅವರು ಸ್ವಲ್ಪ ಕಾಮಿಡಿ ಆಗಿ ಫನ್ ಆಗಿತ್ತು. ಅಂದ್ರೆ ಅವ್ರಿಬ್ರು ಚೆನ್ನಾಗಿರ್ತಾರೆ, ಒಬ್ರಿಗೊಂದು ಬೈಕೋಬೇಕು. ಈ ಟಾಸ್ಕ್ ಅಲ್ಲಿ ಇವ್ರಿಬ್ರು ಮಾತ್ರ ಸ್ವಲ್ಪ ಕಾಮಿಡಿ ಆಗಿ ಫನ್ ಆಗಿ ಆಗಿತ್ತು. ಇನ್ನೊಬ್ರು ಬಂದ್ಬಿಡ್ತಾರೆ ತನಿಷಾ ಮತ್ತು ನಮ್ರತಾ ಗೌಡ ಅವರು. ಈ ಟಾಸ್ಕ್ ಏನಿತ್ತಂದ್ರೆ, ನಾವು ಎಲಿಮಿನೇಷನ್ಸ್ ಅಲ್ಲಿ ಈ ಟಾಸ್ಕ್ ಇವರಿಬ್ಬರ ಬಂದ ಮೇಲೆ ಆ ಟಾಸ್ಕ್ ಯಾವ ರೀತಿ ಇತ್ತಂದ್ರೆ, ನಾಮಿನೇಷನ್ ಟೈಮಲ್ಲಿ ನಾವು ಜಗಳಾಡ್ತೀವಲ್ಲ, ಅಂದ್ರೆ ಈಗ ನಾಮಿನೇಷನ್ಸ್ ರೀಸನ್ ಬೇಕಲ್ಲ, ಆ ರೀತಿ ಇತ್ತು. ಒಬ್ರ ಮೇಲೆ ಒಬ್ರು ಬೈಕಂತ ಇದ್ರು. ಯಾವ ರೀತಿ ಆಗ್ಬಿಡ್ತು ಅಂದ್ರೆ ಡಿಬೇಟ್ ಆಗ್ಬಿಡ್ತು, ಒಂಥರ ವಾರ ಆಗ್ಬಿಡ್ತು ಆ ಟಾಸ್ಕ್ ಅಲ್ಲಿ ಅವ್ರಿಬ್ಬರದು. ಇದೆಲ್ಲ ಆದ್ಮೇಲೆ ಮತ್ತೆ ಇನ್ನೊಂದು ಒಬ್ರು ಸೇವ್ ಮಾಡ್ಬೇಕು. ಅವಾಗ ಆ ಸೇವ್ ಮಾಡೋ ಈ ರೀಸನ್ ಅಲ್ಲಿ 3 ಜನ ಇರ್ತಾರೆ, ಮೈಕಲ್, ಅವಿನಾಶ್, ಸಿರಿ ಮೇಡಮ್. ಇವ್ರ ಬಗ್ಗೆ ಒಂದು ಕೇಕ್ ಕೊಡ್ತಾರೆ, 3 ಕೇಕ್. ಆ ಕೇಕ್ ತಿನ್ಬೇಕು. ಆ ಕೇಕ್ ತಿಂದ್ಮೇಲೆ ಕೆಳಗಡೆ ಯಾರ ಹೆಸರು ಇರುತ್ತೋ ಅವ್ರು ಸೇವ್ ಆಗ್ತಾರೆ. ಆ ಟಾಸ್ಕ್ ಅಲ್ಲಿ ಮಾತ್ರ ಸಿರಿ ಮೇಡಮ್ ಅವ್ರು ಸೇವ್ ಆಗ್ತಾರೆ. ಇದಾದ್ಮೇಲೆ ಇನ್ನು ಇಬ್ಬರೇ ಉಳಿಯೋದು, ಮೈಕಲ್ ಮತ್ತು ಅವಿನಾಶ್ ಅವರು. ಇವರಿಬ್ಬರಿಗೆ ಯಾವ ರೀತಿ ಫುಲ್ ಟೆನ್ಷನ್ ಆಗಿರುತ್ತೆ ಎಲ್ಲರೂ. ಈ ಟಾಸ್ಕ್ ಅನ್ನು ಶೈನ್ ಶೆಟ್ಟಿ ಮತ್ತು ಸುಮ ಪೂಜಾ ಮಾಡಲ್ಲ, ಡೈರೆಕ್ಟ್ ಬಿಗ್ ಬಾಸ್ ಕಡೆಯಿಂದ ಮಾಡುತ್ತಾರೆ. ನಾವು ಈ ಟಾಸ್ಕ್ ಮಾಡಲ್ಲ ಅಂತ ಹೇಳಿ ಅವ್ರು ಅಲ್ಲಿಂದ ವಾಕೌಟ್ ಹೋಗ್ತಾರೆ. ಇದಾದ್ಮೇಲೆ ನಡೀತು ನೋಡಿ, ತುಂಬಾ ಕ್ರಿಟಿಕಲ್ ಇರುತ್ತೆ ಸಿಚುವೇಶನ್. ಮೈಕಲ್ ಮತ್ತು ಅವಿನಾಶ್ ಇಬ್ರಿಗೂ 2 ಕಾರ್ ಬರ್ತವೆ. ಆ ಕಾರಲ್ಲಿ ಬಿಗ್ ಬಾಸ್ ಮಾಡಿಂದ ಅನೌನ್ಸ್ಮೆಂಟ್ ಬರುತ್ತೆ. ಈ ಕಾರಲ್ಲಿ ನೀವು ಕುತ್ಕೋಬೇಕು, ಕುತ್ಕೊಂಡ್ಮೇಲೆ ಯಾರು ಹೆಲ್ಮೆಟ್ ಹಾಕ್ತಾರ ಗೊತ್ತಿಲ್ಲ, ಆದ್ರೂ ಇಬ್ರು ಆಗ್ಬೋದು ಇಲ್ಲ ಒಬ್ರು ಹೋಗ್ಬೋದು, ಯಾರಾದ್ರೂ ಆಗ್ತಾರ ಈ ಕಾರ್ ಹೊರಗಡೆ ಹೋಗುತ್ತೆ ಅಂತ. ಬಟ್ 2 ಕಾರು ಹೊರಗೆ ಹೋಗಿದೆ. ಎಲ್ಲರ ಅನಿಸಿಕೆ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ ಮೈಕಲ್ ಅವರು ಎಲಿಮಿನೇಟ್ ಆಗಿಲ್ಲ. ಕಾರಣ ಏನಂದ್ರೆ ಮೈಕಲ್ ಅವರು ಸುಮಾರು 76 ಡೇಸ್ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ. ಆದ ಕಾರಣ ಏನಾಗುತ್ತೆ ಅಂದ್ರೆ ಅವ್ರು ಸ್ಪೆಷಲ್ ಪವರ್ ಇರುತ್ತೆ, ಇಮ್ಯುನಿಟಿ ಇರುತ್ತೆ, ಅಂದ್ರೆ ಒಂದು ಅಧಿಕಾರ ಇರುತ್ತೆ. ಬಟ್ ಸುದೀಪ್ ಸರ್ ಇಲ್ದೇನೆ ಒಬ್ಬ 75 ಡೇಸ್ ಇರೋ ವ್ಯಕ್ತಿನ ಆಚೆ ಹಾಕಲ್ಲ ಅಂತ ಎಲ್ಲರ ಅನಿಸಿಕೆ. ಈ ಪ್ರೋಮೋ ತೋರಿಸಿದ್ರೆ, ಬಟ್ ರಿಟರ್ನ್ ಮಾತ್ರ ಬರ್ಬೋದು ಮೈಕಲ್ ಅವರು ಅಂತ ಹೇಳ್ಬೋದು. ಇದಾಸೋ ಟಾಸ್ಕ್ ಈ ರೀತಿ ಇತ್ತು, ಫನ್ ಆಗಿತ್ತು, ಎಲ್ಲೋ ಕ್ರಿಯೇಟ್ ಮಾಡ್ದಂಗಿತ್ತು, ನ್ಯಾಚುರಲ್ ಆಗಿ ಬರಲಿಲ್ಲ ಅಂತ ಅನಿಸ್ತಾ ಇತ್ತು. ಮತ್ತೆ ನಿಮ್ಗೆ ಹೇಗೆ ಅನಿಸ್ತು ಸಂಡೇ ಎಪಿಸೋಡ್ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.